ನಂಗೆ ಅವನ ಥರ ಮಾತಾಡೋಕ್ಕೆ ಬರಲ್ಲ. ಬಿಕಾಸ್ ಅವ್ನು ಯಾವತ್ತೂ ನನಗೆ ಈ ಥರ ಮೈಕ್ ಕೊಟ್ಟರೆ ನಾನು ಮಾತಾಡಲ್ಲ ಅಂತ ಹೇಳಿ ನಾನು ವಾಪಸ್ ಕೊಟ್ಬಿಡ್ತಾ ಇದ್ದೆ ಆ್ಯಕ್ಚುಲಿ. ಬಟ್ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಇಷ್ಟು ಜನ ಬಂದಿದ್ದೀರಾ, ಇಷ್ಟು ಜನ ಮಾತಾಡ್ತಿದ್ದೀರಾ ಅವನ ಬಗ್ಗೆ. ಬಟ್ ನನಗೆ ಒಂದೇನಂತಂದರೆ, ಇಲ್ಲಿ ಬಂದು ಇಷ್ಟು ಜನ ಮಾತಾಡಿರೋದಾಗಲಿ, ಇಲ್ಲಿ ಪ್ರತಿಯೊಬ್ಬರ ಬಗ್ಗೆ ಆಗಲಿ ನಾನು ಅವನು ಕೂತ್ಕೊಂಡು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಸೊ ಅವರೊಬ್ಬೊಬ್ಬರು ನಾನು ಮುಂದೆ ಬರ್ತಾ ಇದ್ದಾಗ ಮಾತಾಡ್ತಾ ಇದ್ದಾಗ ನಂಗೆ ಅವನು ಹೇಳಿರೋದೇ ಕಿವಿಯಲ್ಲಿ ಎಷ್ಟೋ ವಿಷಯಗಳು, ಅಥವಾ ಎಷ್ಟೋ ಆಮೇಲೆ ಅಂದರೆ ಖುಷಿಯಾಗಿ ಕಳೆದಿರೋವಂಥ ಟೈಮು ಏನೇನೋ ನಾಪ್ತಾ ಬರ್ತಾನೇ ಇರುತ್ತೆ. ಒಂದೇ ಒಂದು ಹೇಳಬೇಕಂತ ನನಗೆ ಅನಿಸ್ತಿರೋದು ಇವತ್ತೇನಂತಂದರೆ, ಅವ್ನು ಬಿಟ್ಟು ನನಗಿರೋಕ್ಕೆ ಗೊತ್ತಿಲ್ಲ. ಬಿಕಾಸ್ ನಾನು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋವರೆಗೂ ಹೆಂಗೆ ಡೇ ಸ್ಟಾರ್ಟ್ ಮಾಡೋದು ಅಂತ ನಾವಿಬ್ಬರು ಜೊತೆ ಕೂತ್ಕೊಂಡು ಪ್ಲ್ಯಾನ್, ಅಂದರೆ ಇವತ್ತು ಹಿಂಗೆ ಎದ್ವಿ, ಇದು ಮಾಡೋಣ ಅದು ಮಾಡೋಣ, ಇಲ್ಲ ಏನೂ ಮಾಡೋದು ಬೇಡ, ಇವತ್ತು ಸುಮ್ಮನೆ ಇಲ್ಲಿ ಕೂತ್ಕೊಳ್ಳೋಣ ಅದು ಮಾಡೋಣ ಅಂತ ನನಗೆ ಡೇನೇ ಗೊತ್ತಾಗ್ತಾ ಇಲ್ಲ. ಡೇ ಆ್ಯಂಡ್ ನೈಟ್ ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ ನನಗೆ. ನಂಗೆ ಅನ್ಸೋದು ಏನಂದರೆ, ನನ್ನ ಲೈಫಲ್ಲೇ ನಾನು ಮದುವೆ ಆದಾಗ 21 ಇಯರ್ಸ್, ಅವನಿಗೆ 23 ಇಯರ್ಸ್. ಆವಾಗಿಂದ ಇವಾಗಿನವರೆಗೂ ನಾನು ಅವನು ಯಾವಾಗಲೂ ಮಾತಾಡ್ಕೊತಾ ಇದ್ವಿ, ಜೊತೆಲೇ ಬೆಳ್ಕೊಂಬಂದಿದ್ದೀವಿ, ಜೊತೆಲೇ ಇದ್ದೀವಿ, ಎಲ್ಲ ಜೊತೆಲೇ ಮಾಡಿದ್ದೀವಿ. ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇತ್ತು ಅವನ ಲೈಫಲ್ಲಿ.